ಕರೂರು ದುರಂತದ ಒಂದೊಂದು ದೃಶ್ಯಗಳು ಕೂಡ ಕರುಳು ಹಿಂಡುವಂತ ರೀತಿಯಾಗಿದೆ. ಹೌದು, ಇವತ್ತು ಬೆಳಗ್ಗೆಯಿಂದನೂ ಕೂಡ ಅಲ್ಲಿ ಈ ಸಣ್ಣ ಸಣ್ಣ ಮಕ್ಕಳುಗಳನ್ನೆಲ್ಲ ನಾನು ನನ್ನ ಮಗಂಗೆ ವಿಜಯ್ ಅಂತ ಹೆಸರಿಟ್ಟೀನಿ, ಅವ್ರದ್ದು ಯಾವುದೋ ಸಿನಿಮಾದಲ್ಲಿ ಒಂದು ರೋಲು ಹೆಣ್ಮಕ್ಳಿಗಿರುವಂಥದ್ದು, ನಾನು ಆ ಹುಡುಗಿ ಹೆಸರು ನಾನು ಇಟ್ಟಿದ್ದೀನಿ. ಹಿಂಗೆ ಪುಟ್ಟ ಮಕ್ಕಳುಗಳನ್ನ ಕರ್ಕೊಂಡು ಬರೋದು ಕೂಡ ಒಂದು ರೀತಿ ಟ್ರೆಂಡ್ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆಯಿಂದನೂ ಕೂಡ ಈ ಥರದ 10 ವಿಡಿಯೋಗಳು ಹರಿದಾಡ್ತಾ ಇದ್ವು. ಕರೂರಿನ ಕಡೆಗೆ ಹೋಗ್ತಾ ಇರುವಂಥ ಪೋಷಕರು ಸಣ್ಣ ಮಕ್ಕಳನ್ನ ಹಿಡ್ಕೊಂಡು. ಈಗ ನೋಡಿ ಅಂತ ಎಷ್ಟು ಮಕ್ಕಳುಗಳು ಏನೇನಾಗಿ ಹೋಗಿದ್ಯೋ ನೋಡಿ. ಆ ತಾಯಿ ತನ್ನ ಮಗುವಿನ ಜೊತೆಗೆ ಆ ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ ಆ ಮಗುವನ್ನ. ಮಹಿಳೆ ಬದುಕಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಹರಸಾಹಸ ಪಡ್ತಾ ಇದ್ದಂಥ ಮತ್ತೊಂದು ದೃಶ್ಯ. ಹೃದಯವನ್ನ ಪಂಪ್ ಮಾಡಿ ಬದುಕಿಸುವಂತ ಪ್ರಯತ್ನ. ಕರೂರಿನಿಂದ ತಿರುಚಿಗೆ ಸದ್ಯ ಈಗ ನಟ ವಿಜಯ್ ತೆರಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದುರಂತದ ಬಗ್ಗೆ ಈವರೆಗೂ ಕೂಡ ವಿಜಯ್ ಪ್ರತಿಕ್ರಿಯಿಸಿಲ್ಲ. ಆಮೇಲೆ ಇನ್ನೊಂದು ಸಂಗತಿ ಅಂತಂದ್ರೆ, ಬಹುಶಃ ಈ ಟೈಮಲ್ಲಿ ನಾವು ಇಲ್ಲ ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬೋದಿತ್ತು, ಅಲ್ಲಿದ್ದು ಅದು ಸಾಧ್ಯನೇ ಇಲ್ಲ ಅದನ್ನ ನಾವು ಊಹೆ ಮಾಡ್ಕೊಳ್ಳೋಕೆ. ಯಾಕಂತಂದ್ರೆ ಇನ್ನೂ ಅದೇನೇನು ಅನಾಹುತ ಆಗ್ಬಿಡ್ತಿತ್ತು ವಿಜಯ್ ಇನ್ ಕೇಸ್ ಏನಾದ್ರು ಅಲ್ಲೇ ಇದ್ದಿದ್ರೆ. ಸದ್ಯ ಅವರು ಹೊರಟಿದ್ದಾರೆ, ಬಟ್ ಇಲ್ಲಿ ತನಕನೂ ಕೂಡ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಅಥವಾ ಪ್ರತಿಕ್ರಿಯೆಯನ್ನ ವಿಜಯ್ ಇನ್ನೂ ಕೂಡ ಕೊಟ್ಟಿಲ್ಲ. ಸದ್ಯ ದುರಂತದಲ್ಲಿ ಸಾವಿಗೀಡಾದವರ ಸಂಖ್ಯೆ 36ಕ್ಕೆ ಏರಿಕೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೃತಪಟ್ಟವರಿಗೆ ತಲಾ 10 ಲಕ್ಷ ಪರಿಹಾರವನ್ನ ಸರ್ಕಾರ ಘೋಷಿಸಿದೆ. ಗಾಯಾಳುಗಳಿಗೆ ತಲಾ 1 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಲಾಗಿದೆ. ತಮಿಳುನಾಡು ಸಿಎಂ ಸ್ಟಾಲಿನ್ ಈ ಘೋಷಣೆಯನ್ನ ಮಾಡಿದ್ದಾರೆ. ದುರಂತದಲ್ಲಿ ಮೃತಪಟ್ಟಂತ ಎಲ್ರಿಗೂ ಕೂಡ ತಲಾ 10 ಲಕ್ಷ ಅನ್ನುವಂಥ ಘೋಷಣೆ. ಅಕಸ್ಮಾತ್ ಒಂದು ಕುಟುಂಬದಲ್ಲಿ ಇಬ್ಬರು ಹೋಗಿದ್ದಾರೆ ಅಂತಂದರೆ 20 ಲಕ್ಷ. ಸೊ ಈ ರೀತಿಯಾದಂಥ ಪರಿಹಾರ ಘೋಷಣೆ ಆಗಿದೆ. ಆಮೇಲೆ ಗಾಯಾಳುಗಳಿಗೆ 1 ಲಕ್ಷ ಪರಿಹಾರ ಘೋಷಣೆ ಆಗಿದೆ. ಆಮೇಲೆ ಈ ಪರಿಹಾರ ಕೊಡೋದ್ರಿಂದಾಗಿ ಅವ್ರ ಜೀವ ಬಂದ್ಬಿಡುತ್ತೆ ಮತ್ತೊಂದು ಅಂತಲ್ಲ, ಅಂದರೆ ಆ ಕುಟುಂಬಕ್ಕೆ ಏನೋ ಒಂದು ಆರ್ಥಿಕ ನೆರವು ಕೊಟ್ಟಂಥ ರೀತಿಯಾಗಿ ಸದ್ಯ ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ ಈಗ ತಮಿಳುನಾಡು ಸರ್ಕಾರ. ಒಂದು ಜುಡಿಷಿಯಲ್ ಎಂಕ್ವೈರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ತಮಿಳುನಾಡು ಸಿಎಂ ಆದೇಶಿಸಿದ್ದಾರೆ. ಕಾಲ್ತುಳಿತ ದುರಂತದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಸೇಮ್ ಲೈಕ್ ಬೆಂಗಳೂರಲ್ಲಿ ಏನಾಗಿತ್ತು, RCB ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಆದಂಥ ಎಡವಟ್ಟುಗಳು, ಆದರೆ ಸರ್ಕಾರದ ನಿರ್ಲಕ್ಷ್ಯ ಎಡವಟ್ಟೆ ಅವತ್ತು ಬಹಳ ಇತ್ತು ಬಿಡಿ. ಅದೀಗ ನ್ಯಾಯಾಂಗ ರಿಪೋರ್ಟ್ ಮತ್ತೊಂದು ಅದೇನೇ ಬಂದಿರ್ಬೋದು, ಬಟ್ ಬೇಜವಾಬ್ದಾರಿತನಗಳು ಬಹಳಷ್ಟು ಇತ್ತು ನಮ್ಮ ವ್ಯವಸ್ಥೆಯದ್ದು. ಆಗ್ಲೂ ಕೂಡ ಒಂದು ನ್ಯಾಯಾಂಗ ತನಿಖೆಗೆ ನೀಡಲಾಯಿತು. ಅದರ ರಿಪೋರ್ಟ್ ಮೊನ್ನೆ ಬಂತು. ಈಗ ತಮಿಳುನಾಡಲ್ಲೂ ಕೂಡ ಕರೂರಿನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಂಗ ತನಿಖೆಗೆ ಆದೇಶಿಸಲಾಗಿದೆ. ಅಷ್ಟೇ ಅಲ್ಲ, ಖುದ್ದು ಸಿಎಂ ಕರೂರಿನ ಕಡೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚೆನ್ನೈನಿಂದ ಕರೂರಿಗೆ ಸದ್ಯ ತೆರಳಿದ್ದಾರೆ ಸಿಎಂ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಹರೀಶ್, ವಾಟ್ ನೆಕ್ಸ್ಟ್ ಅಂತ ಹೇಳ್ಕೊಂಡು, ಯಾಕಂದ್ರೆ ಒಂದ್ ಕಡೆ ಅವ್ರನ್ನೆಲ್ಲ ಟ್ರೀಟ್ಮೆಂಟ್ ಕೊಡೋದು, ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆ ಇದೆಲ್ಲ ಕೂಡ ನಡೀತಾ ಇದೆ. ಬಟ್ ಈಗ ನಾವು ನೋಡಿದ್ವಿ ಹೈದರಾಬಾದಲ್ಲಿ ಹಿಂದೆ ವಿಜಯ್ ಅವರ ರ್ಯಾಲಿಯಲ್ಲಿ ಕಾಲ್ತುಳಿತ ವಿಚಾರವಾಗಿ ಕೆಲ ಘೋರ ದೃಶ್ಯಗಳು TV9ಗೆ ಲಭ್ಯ ಆಗ್ತಾ ಇದೆ. ಗೋಡೆಗಳ ಮಧ್ಯೆ ಸಿಕ್ಕಾಕೊಂಡು ಜನ ನರಳಾಡ್ತಾ ಇದ್ದಂಥದ್ದು ಕಂಡು ಬಂತು. ಮತ್ತೆ ಅಲ್ಲಿ ಆಂಬ್ಯುಲೆನ್ಸ್ಗಳು ಕೂಡಲೇ ಕಾರ್ಯಪ್ರವೃತ್ತವಾಗುವಂಥ ನಿಟ್ಟಿನಲ್ಲಿ ಆದಂಥ ಸಮಸ್ಯೆಗಳು, ಜನ ಎಲ್ಲ ಬಹಳ ತುಂಬ್ಕೊಂಡ್ಬಿಟ್ಟಿದ್ರು. ಆಂಬ್ಯುಲೆನ್ಸ್ಗಳು ಮುಂದೋಗೋಕ್ಕಾಗ್ತಾ ಇರಲಿಲ್ಲ. ಎಲ್ಲೆಂದರಲ್ಲಿ ವೆಹಿಕಲ್ಗಳನ್ನು ಪಾರ್ಕ್ ಮಾಡ್ಕೊಳ್ಳಲಾಗಿತ್ತು. ವೆಹಿಕಲ್ ಮೂವ್ಮೆಂಟ್ ಸಾಧ್ಯನೇ ಆಗ್ತಾ ಇರಲಿಲ್ಲ. ಜನ ತಮ್ಮ ಕೈಗಳಲ್ಲಿ ಹೊತ್ಕೊಂಡು ಹೋಗಬೇಕಾಗಿತ್ತು ಎಷ್ಟೋ ದೂರಗಳ ತನಕ. ನೋಡಿ ಇಲ್ಲಿ ಏನೇನಾಗಿದೆ ಅಂತ ಹೇಳ್ಕೊಂಡು, ಅಲ್ಲೇನೋ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಒಂದಷ್ಟು ಜನ. ಈ ಗೋಡೆಗಳ ನಡುವೆ ಎಲ್ಲ ಸಿಕ್ಕಾಕೊಂಡಿದ್ದಾರೆ. ಒಂದಷ್ಟು ಮಂದಿ ಒಂದು ಕಡೆಯಿಂದ ಹಾರಿ ಮತ್ತೊಂದು ಕಡೆಗೆ ಹೋಗ್ತಾ ಇದ್ದಾರೆ. ವಿಜಯ್ ಅವರು ನೋಡೋಕೆ ಹೋಗ್ತಾ ಇದ್ದಂಥ ರೀತಿನೋ ಅಥವಾ ಆ ಸಂದರ್ಭದ ಕಾಲ್ತುಳಿತದಿಂದ ಬಚಾವಾಗುವಂಥ ನಿಟ್ಟಿನಲ್ಲಿ ಅವರು ಓಡೋಗ್ತಾ ಇದ್ದಂಥ ರೀತಿನೋ ನೋಡಿ, ಅದರ ಭಯಾನಕತೆ ಹೇಗಿತ್ತು ಅನ್ನೋದು ನಮಗೆ ಈ ವಿಜುವಲ್ಸಲ್ಲಿ ಗೊತ್ತಾಗ್ತಾ ಇದೆ.